ಆದ್ಯ ನಿನ್ಗೆ ಆಟೋದಲ್ಲಿ ಹೋಗೋದು ಅಂದ್ರೆ ಅಷ್ಟೊಂದು ಇಷ್ಟನಾ? ಹೌದು. ಯಾಕೆ ಆದ್ಯ ಈಗೆಲ್ಲ ಮಾತಾಡ್ತೀಯಾ? ಬಾ ಗಾಡಿ ಹತ್ತು ಹೋಗೋಣ. ಹಲೋ ಡ್ರಮ್ಮು, ಬರಲ್ಲ ಅಂತ ಹೇಳ್ದೆ ತಾನೆ? ಆದ್ಯ ಆಟೋ ಆಟೋ ಸ್ಟಾಪ್ ಸ್ಟಾಪ್ ಸ್ಟಾಪ್. ವಿವೇಕಾನಂದ ಕಾಲೇಜಿಗೆ ಹೋಗ್ಬೇಕಿತ್ತು, ಬರ್ತೀರಾ? ಬರ್ತೀನಮ್ಮ. ಎಷ್ಟಾಗುತ್ತೆ? 200 ರೂಪಾಯಿ. 200 ರೂಪಾಯಾ? ಸರಿ, ಓಕೆ, ಹೋಗೋಣ. ಬೇಡ ಬೇಡಣ ಅಣ್ಣ ಅಣ್ಣ ಕೈ ಮುಗಿತೀನಿ, ಹೋಗ್ಬಿಡಣ. ಹೋಗಿ ಹೋಗಿ. ಬರಲ್ಲಮ್ಮ, ಬೇರೆ ಕೆಲಸ ಇದೆ. ಹೋಗೋಣ, ಹೋಗಿ ಹೋಗಿ. ಆಟೋ ಬಾ ಆದ್ಯ, ಗಾಡಿಲಿ ಹೋಗೋಣ. ಈ ರೂಟಲ್ಲಿ ಆಟೋ ಬರಬೇಕು ಅಂದ್ರೆ 1 ಗಂಟೆ ಆಗತ್ತೆ, ಅದಕ್ಕೆ ಹೇಳ್ತಿದ್ದೀನಿ. ಆದ್ಯ ಗಾಡಿಲಿ ಹೋಗೋಣ ಬಾ. ನಾನ್ ಬರಲ್ಲ. ಆಟೋ ಆಟೋ ಸ್ಟಾಪ್ ಸ್ಟಾಪ್. ಆಟೋ, ವಿವೇಕಾನಂದ ಕಾಲೇಜಿಗೆ ಬರ್ತೀರಾ? ಹಾ ಬನ್ನಿ ಮೇಡಮ್. ಓಕೆ. ಆದ್ಯ ಒಂದ್ ನಿಮಿಷ ಬಾರೋ ಇಲ್ಲಿ. ಏನು? ನೀನ್ ಬಾ ಇಲ್ಲಿ, ಹೇಳ್ತೀನಿ. ಹಾ ಇರಿ, ಬರ್ತೀನಿ. ಮೇಡಮ್ ಒಂದೇ ನಿಮಿಷ, ಬರ್ತೀನಿ. ಓಕೆ. ಬಾ ಇಲ್ಲಿ. ಅಲ್ಲ ಏನಾಯ್ತು? ಅವಳು ನಮ್ ಹುಡುಗಿ ಕರ್ಕೊಂಡು ಹೋಗ್ತೀನಿ ಗಾಡಿ ಹತ್ತು ಅಂದ್ರೆ ಹತ್ತುತ್ತಾ ಇಲ್ಲ. ನನ್ ಗಾಡಿ ಹತ್ತಿದಾರಲ್ಲ, ಕರ್ಕೊಂಡು ಹೋಗ್ತೀನಿ ಬಿಡಿ. ಹೇಯ್ ಅಪ್ಪ ತಂದೆ, ನಮ್ ಹುಡುಗಿ ನನ್ ಗಾಡಿನೇ ಹತ್ಬೇಕು, ಅವಳನ್ನ ಇಳಿಸು. ಏನು ಹೆದರ್ಸ್ತಾ ಇದ್ದೀರಾ? ಮೊದ್ಲೇ ಬಾಡ್ಗೆ ಇಲ್ಲ ಅಂತ ಒದ್ದಾಡ್ತಾ ಇದೀವಿ, ಹತ್ತಿರ ಕಸ್ಟಮರ್ನ ಇಳಿಸ್ತೀರಾ? ಇವಾಗೇನೋ ನಿನಗ್ ದುಡ್ಡು ಬೇಕು ತಾನೆ? ಹೌದು, ಅಷ್ಟೇ. ಕೊಡ್ತೀನಿ ಇರು. ತಗೋ ಇದನ್ನ. ಹಾ ಸಾಕಾಗಲ್ಲ. ಸಾಕಾಗಲ್ವಾ? ಇನ್ನು 500 ಇದೆ, ಇಟ್ಕೋ. ಟೋಟಲ್ ಆಗಿ 1000 ರೂಪಾಯಿ. ಇಷ್ಟೇ ಸಾಕು, ಮುಚ್ಕೊಂಡು ಇಟ್ಕೋ. ಹೋಗಿ ಇಳಿಸು. ಸರಿ ಆಯ್ತು. ಮೇಡಮ್ ಇಳಿರಿ. ಯಾಕೆ? ಟೈರ್ ಪಂಚರ್ ಆಗಿದೆ ಮೇಡಮ್, ಸ್ವಲ್ಪ ಇಳಿತೀರಾ? ಪಂಕ್ಚರ? ಈಗ ಹೋಗಕ್ಕಾಗಲ್ಲ, ಸ್ವಲ್ಪ ಕೆಳಗಿಳಿರಿ ಮೇಡಮ್, ಪಂಕ್ಚರ್ ಆಗಿದೆ. ನಾನು ಹೇಳ್ದೆ ಅಲ್ವಾ ಅಧ್ಯ, ನಮ್ಮೂರಲ್ಲಿ ಆಟೋನೆಲ್ಲ ನಂಬಾರ್ದು ಅಂತ. ಹತ್ತಿದ ತಕ್ಷಣ ಇಳಿಸ್ಬಿಟ್ಟ, ನೋಡ್ದಾ? ಅದಕ್ಕೆ ನನ್ ಗಾಡಿಲೇ ಹೋಗೋಣ ಬಾ. ಆದ್ಯ, ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದೀನಿ, ಹಿಂದೆ ಸೀಟು ಖಾಲಿ ಇದೆ. ಈ ರೂಟಲ್ಲಿ ಆಟೋಗಳು ಬರಲ್ಲ, ಬಂದ್ರು ಹತ್ತಿಸ್ಕೊಳ್ಳಲ್ಲ. ನನ್ಗೆ ಅರ್ಥ ಆಯ್ತು ಬಿಡು ಆದ್ಯ. ನಿನಗೆ ಅದೇ ಏನು ಅದು ಅಂದ್ರೇನು? ನನ್ ಬಾಯಿಂದ ಅದನ್ನ ಹೇಳಕ್ಕಾಗಲ್ಲಮ್ಮ. ಹಾಗಾದ್ರೆ ಮೆಸೇಜ್ ಮಾಡು. ನನ್ನ ಹತ್ರ ಫೋನ್ ಇದೆಯಾ, ಆದ್ರೆ ನಿನಗೆ ಬಿದ್ದೋಗ್ತೀನಿ ಅಂತ ಭಯ ಬಿಡು. ಸರಿಯಾಗಿ ಹೇಳಿದ್ನಾ? ಡ್ರಮ್ಮು, ಏನ್ ಕಾಮಿಡಿ ಮಾಡ್ತಿದ್ಯಾ? ಹಾ, ಈ ತರ ಅನ್ಕೊಂಡೆ ಕವರ್ ಮಾಡ್ತಿದ್ಯಾ. ನಿನ್ ಫೀಲಿಂಗ್ಸ್ ನನಗೆ ಅರ್ಥ ಆಗತ್ತೆ. ನಿನಗೆ ಅಷ್ಟೊಂದ್ ಸೀನ್ ಇಲ್ಲ ಬಿಡು ಡ್ರಮ್ಮು. ಆಹಾ, ಸರಿ ಬಂದ್ ಗಾಡಿ ಹತ್ತು. ಸರಿ ನಡಿ. ಡ್ರಮ್ಮು, ಈಗಷ್ಟೇನೋ ಹೇಳಿದ್ಯಲ್ಲ, ಈ ಗಾಡಿ ಹತ್ತಿದ್ರೇನೋ ಆಗತ್ತೆ ಅಂತ. ಏನಾಯ್ತು? ಸ್ಟಾರ್ಟ್ ಆಯ್ತು. ಏನು? ಬೈಕು. ಅದ್ಯಾಕ್ ವಿಸಿಲ್ ಹೊಡಿತಿದ್ಯಾ?
ಹೇಳಕ್ಕಾಗಲ್ವಾ ಸ್ಪೀಡ್ ಬ್ರೇಕರ್ ಇದೆ ಅಂತ? ಹಲೋ, ನಾನ್ ನಿನಗೆ ವಿಸಿಲ್ ಹೊಡೆದಿದ್ದು ಸ್ಪೀಡ್ ಬ್ರೇಕರ್ ಬರ್ತಿದೆ, ಅಲರ್ಟ್ ಆಗಿರು ಅಂತ. ನೀನೇನ್ ಟ್ರಾಫಿಕ್ ಪೊಲೀಸಾ? ಬಾಯ್ ಬಿಟ್ಟು ಹೇಳ್ಬೋದು ತಾನೆ. ಓಹೋ, ವಿಸಿಲ್ ಹೊಡೆದಿದ ತಕ್ಷಣ ಲೈನ್ ಹೊಡಿತಾ ಇದ್ದೀನಿ ಅಂತ ಅನ್ಕೊಂಡ? ನಾನೇನ್ ಹಾಗ ಅನ್ಕೊಂಡಿಲ್ಲ. ಕಂದ ಬಿಟ್ಟು ಏನಪ್ಪ ಓದ್ಕೋತಾ ಇದೀಯಾ? ಹೌದು ಅಪ್ಪ. ಓದ್ಕೊಂಡಿದ್ ಸಾಕು, ಹೋಗ್ ಆಡ್ಕೋ. ಆಟ ಆಡಿದ್ರೆ ಓದು ಅಂತೀಯ, ಓದಿದ್ರೆ ಆಟ ಆಡು ಅಂತೀಯ. ಈಗ್ಲಷ್ಟೇ ಅಮ್ಮ ಹೋಗಿ ಓದ್ಕೋ ಅಂತ ಹೇಳಿದ್ರು. ಆಟ ಆಡಿದ್ರೆ ಬರೋ ಹಾಗೆ ಹೊಡಿತೀನಿ ಅಂತ ಹೇಳಿದ್ರು ಅಮ್ಮ. ಅದೆಲ್ಲ ನಾನು ನೋಡ್ಕೋತೀನಿ, ನೀನ್ ಹೋಗಿ ಆಟ ಆಡ್ಕೋ ಹೋಗು. ಅಂದ್ರೆ ನನ್ ಬದ್ಲು ನೀನ್ ಓದ ತಿಂತೀಯಾ? ಏನೋ ಒಂದ್ ಮಾಡ್ತೀನಿ ಬಿಡೋ, ನೀನ್ ಹೋಗು ಆಟ ಆಡು. ನಾನು ಆಡಲ್ಲ, ನಾನು ಓದ್ಕೋಬೇಕು. ನನ್ ಮಾತ್ ಕೇಳು. ನಾನು ಓದ್ಕೋಬೇಕು, ಹೋಗು. ಪಾರ್ವತಿ, ಪಾರ್ವತಿ. ಅಬ್ಬಾ ಏನ್ರಿ? ನಾನ್ ನಿನಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು. ಬಿಟ್ಟು ನಾ ಆಚೆ ಕಳಿಸ್ಬಿಡು. ಅವನು ಓದ್ಕೋತಾ ಇದ್ದಾನೆ. ಅವನು ಓದ್ಕೋತಾ ಇದ್ದಾನ್ರಿ, ಆಚೆ ಹೋದ್ರೆ ಓದ್ಕೊಳಲ್ಲ. ಆ ಸರ್ಪ್ರೈಸ್ ಏನೋ ಈ ಕಡೆ ಕೊಡಿ. ಅಷ್ಟು ಕಷ್ಟಪಟ್ಟು ತಂದಿದ್ದು ಹೀಗ್ ಕೊಡೋದಕ್ಕ? ಅವನನ್ನ ಆಚೆ ಕಳ್ಸು. ಅವನ್ಗೆ ಎಕ್ಸಾಮ್ ಇದೆ ರೀ, ಅವ್ನು ಆಚೆ ಹೋದ್ರೆ ಖಂಡಿತ ಓದಲ್ಲ. ಅಯ್ಯೋ, ನಾನ್ ನಿನಗ್ ತಂದಿರೋದು ದೊಡ್ಡ ಸರ್ಪ್ರೈಸು. ನೀನ್ ಅದನ್ನ ನೋಡಿದ್ರೆ ಕುಣ್ದಾಡ್ಬಿಡ್ತೀಯ. ಹೌದಾ? ನಿಜನಾ? ಕಳ್ಸು ಕಳ್ಸು ಕಳ್ಸು. ಕಂದ ಬಿಟ್ಟು ಹೋಗ ಆಚೆ ಹೋಗ ಆಡ್ಕೋ ಕಂದ. ಏನಮ್ಮ ನೀನ್ ಕೂಡ ಅಪ್ಪನ್ ತರ ಮಾತಾಡ್ತಿದ್ಯಲ್ಲ? ನೀನ್ ತಾನೇ ಓದ್ಕೊ ಅಂತ ಹೇಳಿದ್ದು. ನಾನು ಇಲ್ಲೇ ಓದ್ಕೋತೀನಿ. ಓದ್ಕೊಳ್ಳುವಂತೆ ಕಂದ, ಆಚೆ ನಾನು ಇಲ್ಲೇ ಓದ್ಕೋತೀನಿ. ಬೇಕಾದ್ರೆ ನೀವೇ ಹೊರಗಡೆ ಹೋಗಿ ಹೋಗಿ. ನೀರ್ ತಗೊಂಬರ್ತೀನಿ ರೀ. ಅವನನ್ನು ಕಳ್ಸೆ. ಓ ಅಮ್ಮ, ಅಪ್ಪಗ್ ಬಿಕ್ಲಿಕ್ಕೆ ಬರ್ತಿದೆ, ಹೋಗಿ ನೀರ್ ತಗೊಂಬ. ಬೇಗ ಹೋಗಿ ನೀರ್ ತಗೊಂಬ, ಹೋಗು. ಅದಲ್ವೋ, ನಾನು ಈ ಸೀರೆ ಮಡ್ಚ್ತಾ ಇದ್ದೀನಿ, ನನಗೆ ಕೆಲಸ ಇದೆ. ನೀನೇ ಹೋಗಿ ತಗೊಂಬಂದ್ ಕೊಡು, ಹೋಗು. ಏನೋ ಹಂಗ್ ನೋಡ್ತಿದ್ಯಾ? ಹೋಗಿ ನೀರ್ ತಗೊಂಬ. ಜಾಸ್ತಿ ಆಗ್ತಿದೆ, ಹೋಗೋ. ಏನೇ ಅವನು ಹಾಗೆ ನೋಡ್ಕೊಂಡು ಹೋಗ್ತಿದ್ದಾನೆ? ಸರಿ ಸರಿ ಬಿಡಿ. ಅದೇನೋ ಸರ್ಪ್ರೈಸ್ ಅಂದ್ರಲ್ಲ, ಅದ್ ಬೇಗ ಕೊಡ್ರಿ. ನನ್ನ 80 kg ಬಂಗಾರಕ್ಕೆ ಒಂದು ಚಿಕ್ಕ ನೆಕ್ಲೆಸ್ ತಗೊಂಡ್ಬಂದಿದ್ದೀನಿ. ಕೊಡಿ ಕೊಡಿ ಕೊಡ್ರಿ. ನೀನ್ ಹಾಕೊಳ್ಳೋದಕ್ಕಲ್ಲ, ನಾನ್ ನನ್ನ ಕೈಯಾರೆ ಹಾಕೋದಕ್ಕೆ. ಓ, ಹಾಗಾದ್ರೆ ಬೇಗ ಹಾಕಿ, ಅವ್ನು ಬಂದ್ಬಿಡ್ತಾನೆ. ಹಾಕಿ. ಅಪ್ಪ, ವಾಟರ್. ಏನಪ್ಪ, ನೀರ್ ಕೊಟ್ಟಿದ್ದೀನಲ್ವಾ? ಹೋಗಿ ಕಾಫಿ ತಗೊಂಡ್ ಬಾಕಂದ. ಏನೋ
ನಾನು ಕಾಫಿ ತಗೊಂಡ್ಬರ್ಬೇಕಾ? ಕೋಪ ಮಾಡ್ಕೋಬೇಡ ಕಂದ. ನಿಮ್ ದೊಡ್ಡಮ್ಮನೋ ಅಜ್ಜಿನೋ ಯಾರನ್ನಾದ್ರೂ ಕೇಳಿ ಮಾಡಿಸ್ಕೊಂಬ. ಯಾಕೆ ನೀನ್ ತಗೊಂಬರಕ್ ಆಗಲ್ವಾ? ಹಾಗಲ್ಲ ಪುಟ್ಟ, ಅವ್ರಾದ್ರೆ ನನ್ಗಿಂತ ಕಾಫಿ ಚೆನ್ನಾಗ್ ಮಾಡ್ತಾರೆ. ಅದಕ್ಕೆ ಅಷ್ಟೇ, ಹೋಗ್ ತಗೊಂಡ್ ಬಾಪ. ಅಬ್ಬಾ, ಈಗ್ಲಾದ್ರೂ ನಿಜ ಒಪ್ಕೊಂಡೆಯಲ್ಲ. ನಂಗದೆಲ್ಲ ಗೊತ್ತಿಲ್ಲ, ಬೇಕಾದ್ರೆ ನೀವೇ ತಗೊಂಬನ್ನಿ. ಬಿಟ್ಟು ಪ್ಲೀಸ್ ಕಣೋ. ಇಲ್ಲಡು, ನಿಮ್ ಅಪ್ಪಂಗ್ ಬಿಕ್ಕಳಿಕೆ ಬರ್ತಾ ಇದೆ. ಈಗ ತಾನೇ ನೀರ್ ಕೊಟ್ನಲ್ಲ. ಇದು ಕಾಫಿ ಬಿಕ್ಕಳಿಕೆ ಕಣೋ. ಪ್ಲೀಸ್ ಕಣೋ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನನ್ ಕಂದ ಅಲ್ವಾ, ಹೋಗು ಕಂದ, ಪ್ಲೀಸ್ ಕಂದ, ಹೋಗು. ಸರಿ. ಅಮ್ಮ ಅಮ್ಮ, ಅಮ್ಮ, ತುಂಬಾ ಚೆನ್ನಾಗಿದೆ ರೀ. ನನಗ್ ಮಾತ್ರ ನನ್ನ 80 kg ಚಿನ್ನನೇ ಚೆನ್ನಾಗಿ ಕಾಣಿಸ್ತಾಳೆ. ಅಷ್ಟೊಂದ್ ಚಿನ್ನ ಎಲ್ಲಿಂದ ಬಂತ್ರಿ? ನಮ್ ಗೌರಕ್ಕನ್ ಮನೇಲಿ ಕೂಡ ಅಷ್ಟೊಂದ್ ಚಿನ್ನ ಇಲ್ವಲ್ಲ? ನೀನೇ ಕಣೆ ನನ್ನ 80 kg ಚಿನ್ನ. ನೀನ್ ಹಾಕೊಂಡ್ಮೇಲೆ ಆ ನೆಕ್ಲೆಸ್ಗೊಂದ್ ಕಳೆ ಬಂದಿದ್ದು. ಹೌದು ರೀ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ರೀ. ಬರೀ ಥ್ಯಾಂಕ್ಸ್ ಏನಾ? ಹಾ, ಇರಿ, ಕಜ್ಜಾಯ ಇದೆ, ತಗೊಂಡ್ ಬರ್ತೀನಿ. ಹುಚ್ಚಿ, ಕಜ್ಜಾಯ ಅಲ್ವೇ? ಸ್ವಲ್ಪ ಹೊತ್ತಾದ್ರೂ ಗಂಡನ್ ಜೊತೆ ಇರ್ಬೋದಲ್ವಾ? ಅದು ಬಿಡ್ರಿ, ಆದಷ್ಟು ಬೇಗ ಇದನ್ನ ನಮ್ಮ ಅತ್ತಿಗೆಗೆ ತೋರಿಸ್ಬೇಕು. ಇಷ್ಟು ಒಳ್ಳೆ ನೆಕ್ಲೆಸ್ ನೀವು ಕೊಟ್ಟಿರೋದಕ್ಕೆ ಹುರ್ಕೊಂಡ್ಬಿಡ್ತಾರೆ. ಪಾರ್ವತಿ, ನಾನ್ ತಂದಿದ್ದೇ ಬೇರೆದಕ್ಕೆ, ಇವಳು ಅರ್ಥ ಮಾಡ್ಕೊಂಡಿದ್ದೇ ಬೇರೆದು. ನಂದು ಒಂದ್ ಬಾಳು. ಅಮ್ಮ, ನಾನು ಈ ಸುಮಂಗಲಿ ಗೌರಿ ವ್ರತ ಮಾಡ್ತಿರೋದೆ ಅವರು ದೀರ್ಘಾಯುಷ್ವಾಗಿರ್ಬೇಕು ಅಂತ. ಅದೇ ರೀತಿಲಿ ಈ ಪೂಜೆ ಮುಖಾಂತರನಾದ್ರೂ ಅವ್ರು ನನ್ನ ಹತ್ರ ಮಾತಾಡೋ ಹಾಗೆ ಮಾಡು ತಾಯಿ. ಅಮ್ಮ, ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಯಾರಿಗೋಸ್ಕರ ಕಾಯ್ತಿದ್ಯಾ? ಇವತ್ತು ಮಂಗಳಗೌರಿ ವ್ರತ ಮಾಡ್ತಿರೋ ಹೆಂಡತಿಗೆ ಗಂಡ ಹೊಸ ಸೀರೆ ತಂದು ಕೊಡಬೇಕು. ಹೆಂಡತಿ ಜೊತೆ ಸೇರಿ ಪೂಜೆ ಮಾಡಬೇಕು. ನಿಮ್ಮಪ್ಪ ಸೀರೆ ತಗೊಂಡು ಬರ್ತಾ ಇದ್ದಾರೋ ಇಲ್ವೋ ಅಂತ ಎದುರು ನೋಡ್ತಾ ಇದ್ದೀನಿ. ಅಮ್ಮ, ಅಪ್ಪ ಮುಂಚೆ ಇರೋ ಥರ ಇಲ್ಲ ಅಲ್ವಮ್ಮ? ಮುಂಚೆ ಆಗಿದ್ದಿದ್ರೆ ಅವ್ರು ಹೊರಗೆ ಹೋಗುವಾಗೆಲ್ಲ ನಿಂಗೆ ಹೇಳಿ ಹೋಗ್ತಿದ್ರು, ಮನೆಗೆ ಬರ್ತಿದ್ದ ಹಾಗೆ ನಿನ್ನನ್ನು ಕೂಗ್ತಾ ಇದ್ರು. ಈಗ ಕಡೆ ಪಕ್ಷ ನಿನ್ ಜೊತೆ ಒಂದ್ ಮಾತು ಆಡ್ತಾನೆ ಇಲ್ಲ. ಅಂದ್ಮೇಲೆ ಸೀರೆ ತರ್ತಾರ ಅಮ್ಮ? ಇಲ್ಲ ರಾಜಿ, ಅವ್ರಿಗೆ ನನ್ನ ಮೇಲೆ ಕೋಪ ಇದ್ರು, ಪ್ರೀತಿ ತುಂಬಾ ಇದೆ. ತಪ್ಪದೆ ಸೀರೆ ತಗೊಂಡು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಎಂಥ ಪರಿಸ್ಥಿತಿಲೂ ಕೂಡ ಅವರು ನಮ್ಮನೆ ಶಿಸ್ತುಗಳನ್ನ, ಸಂಸ್ಕಾರನ ಖಂಡಿತ ಮರೆಯೋದಿಲ್ಲ. ಅವ್ರು ನನ್ನ ಜೊತೆ ಮಾತಾಡದೆ ಹೋದ್ರೂ ಕೂಡ ನಾನೇ ಅವ್ರ ಜೊತೆ ಮಾತಾಡ್ತೀನಿ, ಸೀರೆ ಬಗ್ಗೆ ಕೇಳ್ತೀನಿ. ಅಮ್ಮ, ಅಪ್ಪ ಬಂದ್ರು. ಅಮ್ಮ, ಅಪ್ಪ ಏನು ತಗೊಂಡು ಬಂದಿಲ್ಲ ಅಮ್ಮ. ರಾಜಲಕ್ಷ್ಮಿ, ಹಾ, ಇವತ್ತು ಸುಮಂಗಲಿ ಗೌರಿ ವ್ರತ ಅಲ್ವಾ? ನಿಮ್ಮಮ್ಮಂಗೆ ಸೀರೆ ತಗೊಂಡು ಬಂದಿದ್ದೀನಿ. ನನ್ನ ಗಾಡಿನಲ್ಲಿದೆ, ಹೋಗಿ ತಗೊಂಡು ಬಂದ್ಕೊಡು. ಆಯ್ತು ಅಪ್ಪ.
ಪದ್ದು ಏನು ಪ್ರೀತಿ ಹುಕ್ಕಿ ಹರಿತಾ ಇದೆ? ಆವಾಗ ಯಾವಾಗ್ಲೂ ಮದ್ವೆ ಆದ ಹೊಸ್ತ್ರಲ್ಲಿ ಪ್ರೀತಿ ಕಾಣಿಸಿದ್ದು, ಮತ್ ಇವಾಗ ಕಾಣಿಸ್ತಿದೆ. ಏನ್ ವಿಷಯ? ಅದೇನೇ ಪದ್ಮ, ತುಂಬಾ ಉತ್ಸಾಹದಲ್ಲಿ ಬಂದ್ರೆ ಈಗ ಅವಮಾನ ಮಾಡಿ ನನ್ನ ಉತ್ಸಾಹನ ಕಡಿಮೆ ಮಾಡ್ತಿದ್ಯಾ ನೀನು? ಏನೇ ಅಷ್ಟಕ್ಕೂ ನಾನು ಇವಾಗ ಯಾಕೆ ಬಂದ ಗೊತ್ತಾ ನಿಂಗೆ? ಇನ್ನೇನಿರತ್ತೆ, ಏನಾದ್ರೂ ತಿಂಡಿ ಗಿಂಡಿ ಬೇಕಿರತ್ತೆ, ಅದನ್ನ ಮಾಡ್ಕೊಡು ಅಂತ ಕೇಳೋಕ್ ಬಂದಿರ್ತೀರಾ. ಹೇಳಿ ಏನ್ ಬೇಕು? ಏನೇ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ನಿಂಗೆ? ಪ್ರೀತಿ ಯಾವಾಗ್ಲೋ ಹೊರಟೋಯ್ತು, ಈಗಿರೋದ್ ಕೋಪ ಅಷ್ಟೇ. ನೋಡು, ನಿನಗ್ ಮತ್ತೆ ನನ್ನ ಮೇಲೆ ಆ ಪ್ರೀತಿ ಬರ್ಸೋದಕ್ಕೆ ನಿನಗೇನೋ ತಂದಿದ್ದೀನಿ ಕಣೆ. ಏನ್ ತಗೊಂಡ್ ಬಂದಿದ್ದೀರಾ? ಆದ್ರೆ ನೀನ್ ಕಣ್ ಮುಚ್ಕೋಬೇಕು ಕಣೆ. ಯಾಕೆ ಕಣ್ ಮುಚ್ಕೊಂಡ್ರೆ ಓಡ್ ಹೋಗ್ತೀರಾ? ಪದ್ಮ, ಇಲ್ಲ ಪದ್ಮ, ನೀನ್ ಕಣ್ ಮುಚ್ಕೋ ಪ್ಲೀಸ್. ಮುಚ್ಕೋ 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 ಪ್ಲೀಸ್ ಪ್ಲೀಸ್ ಪ್ಲೀಸ್. ಬೇಗ. ಪದ್ಮ, ನೋಡ್ದ್ಯಾ, ನಿನ್ಗೋಸ್ಕರ ಚಿನ್ನದ ಬಳೆ ತಂದಿದ್ದೀನಿ. ಇವತ್ತು ಮಂಗಳ ಗೌರಿ ವ್ರತ ಅಲ್ವಾ, ನನ್ಗೋಸ್ಕರ ನೀನ್ ಪೂಜೆ ಮಾಡ್ತೀಯ ಅಲ್ವಾ, ಅದಕ್ಕೆ ಈ ಚಿನ್ನದ ಬಳೆನ ಗಿಫ್ಟ್ ಕೊಡೋಣ ಅಂತ ತಗೊಂಡ್ ಬಂದೆ. ಪದ್ಮ 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 ಪದ್ಮ, ಅಯ್ಯೋ ಹುಚ್ಚಿ ಇವಳು, ಸಂತೋಷ ಆದ್ರೂ ತಡ್ಕೊಳ್ಳೋದಿಲ್ಲ, ನೋವು ಆದ್ರೂ ತಡ್ಕೊಳ್ಳೋದಿಲ್ಲ. ಇಲ್ವಾ, ಹುಷಾರಾಗಿ ಕುತ್ಕೋ. ಲೇ ಪದ್ಮ, ನಾವಿಬ್ರು ಹೀಗೆ ಮಂಚದ ಮೇಲೆ ಕುತ್ಕೊಂಡು ಎಷ್ಟು ದಿನ ಆಯ್ತು? ಓಕೆ 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 ಓಕೆ. ನೋಡು, ತಗೋ, ಹೇಗಿದೆ ನೋಡು ನೋಡು. ನೀವು ನನಗೋಸ್ಕರ? ನಿನ್ಗೋಸ್ಕರನೇ ಚಿನ್ನದ ಬಳೆ ತಂದಿದ್ದೀರಾ? ಚಿನ್ನದ ಬಳೆನೇ ಕಣೆ. ಇದು ನಿನಗೇನಾದ್ರೂ ಮಣ್ಣಿನ ಬಳೆ ತರ ಕಾಣಿಸ್ತಿದ್ಯಾ ಏನೋ? ಹಾಗಲ್ಲ ರೀ, ಮದ್ವೆ ಆಗಿ 25 ವರ್ಷ ಆಯ್ತು, ಇಲ್ಲಿವರೆಗೂ ಒಂದು ಕಾಡಿಗೆ ಡಬ್ಬಿ ಕೂಡ ತಂದ್ಕೊಟ್ಟವ್ರಲ್ಲ ನೀವು. ಇವತ್ತು ಚಿನ್ನದ ಬಳೆ ತಂದ್ಕೊಟ್ಟಿದ್ದೀರಾ ಅಂತಂದ್ರೆ ನಂಬೋಕ್ ಆಗ್ತಾ ಇಲ್ಲ ರೀ. ಅದು ಪದ್ಮ, ಕಾಡಿಗೆ ಡಬ್ಬಿ ತಗೊಂಡ್ ಬಂದ್ರೆ ನಿನ್ ನಂದ ಎಲ್ಲ ಹಾಳಾಗತ್ತು ಅಂತ ಇಷ್ಟು ದಿನ ತಗೊಂಡ್ ಬಂದಿರ್ಲಿಲ್ಲ ಪದ್ಮ. ನೋಡು, ಅದಕ್ಕೆ ಚಿನ್ನದ ಬಳೆನ ತಗೊಂಡ್ ಬಂದಿದ್ದೀನಿ. ಈ ನಿನ್ ಮೈಯೆಲ್ಲ ಬಂಗಾರದಾಗೆ ಪಳ 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 ಅಂತ ಹೊಳಿತಾ ಇರ್ಬೇಕು. ನಿಜವಾಗ್ಲೂನಾ? ನಿಜವಾಗ್ಲು ಪದ್ಮ. ನೋಡು ನೋಡು ಹೇಗ್ ಹೊಳಿತಿದ್ಯಾ ನೋಡು, ಪಳಪಳ ಅಂತ. ಕೊಡಿ, ನಾನು ಹಾಕ್ತೀನಿ. ಆಗಲ್ಲ ಆಗಲ್ಲ ಆಗಲ್ಲಮ್ಮ, ನಾನೇ ಹಾಕ್ಬೇಕು. ಕಳ್ಳಿ, ನಿನ್ನ ನಾಚಿಕೆ ಪಡ್ತಾ ಇದ್ರೆ ಇನ್ನು ನೋಡ್ಬೇಕನ್ಸುತ್ತೆ ಕಣೆ ನಿನ್ನ. ಅದು ಏನೇ ಇಷ್ಟು ಮೃದುವಾಗಿದೆ ನಿನ್ ಕೈ. ಏನು ಅಂದ್ರೆ? ಹೇಳು. ಬಿಲ್ಲೆಲ್ಲಿ? ಇವಾಗ ಬಿಲ್ ಬೇಕಾ? ಮೊದ್ಲು ಬಳೆ ಹಾಕ್ತೀನಿ ಇರೇ, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದ್ಲು ಬಿಲ್ ಕೊಡಿ, ಆಮೇಲೆ ಬಳೆ ಹಾಕೋರಂತೆ. ಬಿಲ್ಲು ಬಿಲ್ಲು ಅವನು ಕೊಡ್ಲಿಲ್ವಾ? ಅವನು ಕೊಡ್ಲಿಲ್ವೇ? ಕರೆಕ್ಟ್ ಆಗಿ ಹೇಳ್ದೆ ನೀನು. ಕೊಟ್ಟಿರ್ತಾನೆ, ಒಂದ್ಸಲ ನೋಡಿ. ಬಿಲ್ ಅಂದ್ರೆ ಅವನು ಕರೆಕ್ಟ್ ಆಗಿ ನನ್ಗೆ ಬಿಲ್ಲು ಅಲ್ಲಿ ಮೊದ್ಲು ಬಳೆ ಹಾಕ್ತೀನಿ ಇರು ಪದ್ಮ, ಬಿಲ್ಲು ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಇರು, ಕೊಡು. ಅರೆ ಅಯ್ಯೋ, ಅದಲ್ಲ ಅದಲ್ಲ, ಅಯ್ಯೋ. 800 ರೂಪಾಯಿಗೆ ಚಿನ್ನದ ಬಳೆನ ಯಾರೀ ಕೊಟ್ಟಿದ್ ನಿಮ್ಗೆ? ಅರೆ ಅದು ಶಶಿ, ಅದು ಇದಲ್ಲ, ಇದು ಬೇರೆದೆ. ನೀವು ನಕಲಿ, ನಿಮ್ ಮಾತು ನಕಲಿ. ಚಿನ್ನದ ಬಳೆ ನೀವ್ ತಂದ್ಕೊಡೋದು ಅಂದ್ರೆ ಈ ಜನ್ಮದಲ್ಲಿ ಆಗದೆ ಇರೋ ಕೆಲ್ಸ. ನಿಮ್ ಬಳೆನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಪದ್ಮ 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 ಪದ್ಮ